ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಮ್ಮ ರಾಜ್ಯದಾದ್ಯಂತ 2022ರಿಂದ ಪ್ರಾರಂಭ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ದೇಶದಾದ್ಯಂತ ಈ ಒಂದು ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಹಕಾರದೊಂದಿಗೆ ಸರ್ಕಾರದವರು ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಬಹಳಷ್ಟು ದಿನಗಳ ಹಿಂದೆ ಇಂಥ ಒಂದು ಕಾರ್ಯಕ್ರಮಗಳಾಗಬೇಕಾಗಿತ್ತು. ಯಾಕಂತಂದ್ರೆ 2000 ಸುತ್ತಮುತ್ತ HIV ಏಡ್ಸ್ ನಮಗೆಲ್ಲ ಗೊತ್ತಿರಬೇಕು. ಯಾವ ಪ್ರಮಾಣದಲ್ಲಿ ಜಗತ್ತಿನಾದ್ಯಂತ ಹರಡಿತ್ತು, ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅದು ಯಾವ ಪ್ರಮಾಣದಲ್ಲಿ ಹರಡಿತ್ತು, ಯಾವ ಪ್ರಮಾಣದಲ್ಲಿ ಅದು ಯುವಜನತೆಯ ಪ್ರಾಣವನ್ನು ತೆಗೆದಿತ್ತು ಅನ್ನೋದನ್ನ ನೋಡಿದ್ರೆ ಅದಕ್ಕೆ ಕಾರಣ ಕೂಡ ವ್ಯಸನ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ವ್ಯಸನಗಳು ಹೆಚ್ಚಾಗಿವೆ. ಕೇವಲ ನಶೆ ಅಷ್ಟೇ ಅಲ್ಲ, ನಶೆ ಬರುವಂತಹ ಅಷ್ಟೇ ಅಲ್ಲ, ನಶೆ ಬರಲಾರದೇ ನಮ್ಮ ಬುದ್ಧಿಯನ್ನು ಕೆಡಿಸುವಂತಹ, ಅದರ ತಲೆ ಕೆಡಿಸುವಂತಹ ವ್ಯವಸ್ಥೆಗಳು ಬಹಳಷ್ಟು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕೆಲವೊಂದು ಕಾರಣಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಅದು ಅವಶ್ಯ. ಯಾಕಂತಂದ್ರೆ ಇವತ್ತಿನ ದಿವಸ ಮನುಷ್ಯ ಬದಲಾಗ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂದ್ರೆ ಪರಿವರ್ತನೆ ಜಗದ ನಿಯಮ ಅಂತ. ಆದ್ರೆ ಈ ಪರಿವರ್ತನೆ ಒಳ್ಳೆಯದಕ್ಕಾಗಬೇಕೆ ಹೊರತು ಕೆಟ್ಟದಕ್ಕಲ್ಲ. ಆದ್ರೂ ಬಹಳಷ್ಟು ಇವತ್ತಿನ ದಿವಸ ಪರಿವರ್ತನೆಗಳಿವೆಯಲ್ಲ, ಅದರಿಂದ ಮನುಷ್ಯನ ಮೇಲೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇವೆ. ಮನುಷ್ಯ ಇವತ್ತಿನ ನಮ್ಮ ಸಂಸ್ಕೃತಿ ಆಧ್ಯಾತ್ಮಿಕತೆಯ ತಳಹದಿ ಮೇಲೆ ಬೆಳೆದು ಬಂದಂತಹ ಸಂಸ್ಕೃತಿ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯ ಆಧ್ಯಾತ್ಮಿಕತೆಯಿಂದ ದೂರ ಹೋಗ್ತಾ ಇದ್ದಾನೆ. ಇದು ಒಂದನೇ ಕಾರಣ. ಎರಡನೇ ಕಾರಣ ಅಂದ್ರೆ ಈ ಒಂದು ಮುಖ್ಯ ಕಾರಣದಿಂದಾಗಿ ಮನುಷ್ಯ ಇವತ್ತಿನ ದಿವಸ ತಿಳಿದು ತಪ್ಪು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾನೆ. ನಮಗೆಲ್ಲ ಗೊತ್ತಿರ್ತದೆ, ಮನಸ್ಸು ಹೇಳ್ತಿರ್ತದೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ತಿನ್ಬೇಕು, ಇದನ್ನು ತಿನ್ನಬಾರ್ದು, ಇದನ್ನು ಕುಡಿಬೇಕು, ಇದನ್ನು ಕುಡಿಬಾರ್ದು. ಒಳಗಿನ ಮನಸ್ಸು ಕೇಳ್ತಾ ಇರ್ತದೆ. ಆದ್ರೆ ನಾವು ಒಳಗಿನ ಮನಸ್ಸನ್ನ ಮಾತ್ರ ಕೇಳೋದಿಲ್ಲ. ಅದರಿಂದಾಗಿ ಇವತ್ತಿನ ದಿವಸ ನಮ್ಮಲ್ಲಿ ಬಹಳಷ್ಟು ಮನುಷ್ಯನ ಸ್ವಭಾವದಲ್ಲಿ ಬದಲಾವಣೆಯಾಗಿ ಬಹಳಷ್ಟು ಅನಾಹುತಗಳು ಆಗ್ತಾ ಇವೆ. ಕೌಟುಂಬಿಕ ಸ್ವಾಸ್ಥ್ಯ ಕೆಟ್ಟಿದೆ, ಸಾಮಾಜಿಕ ಸ್ವಾಸ್ಥ್ಯ ಕೆಟ್ಟಿದೆ, ರಾಜಕೀಯ ಪರಿಸ್ಥಿತಿ ಅಂತೂ ನಾನು ಬಗ್ಗೆ ಮಾತಾಡೋದಿಲ್ಲ, ಬಹಳಷ್ಟು ಹದಗೆಟ್ಟಿದೆ. ಇವೆಲ್ಲ ಕಾರಣಗಳಿಂದಾಗಿ ಇವತ್ತಿನ ದಿವಸ ಮನುಷ್ಯನಲ್ಲಿ 108 ನಮೂನೆಯ ಆರೋಗ್ಯ ಸಮಸ್ಯೆಗಳು ಇವತ್ತಿನ ದಿವಸ ಬರ್ತಾ ಇವೆ. ಅದರಲ್ಲಿ ಇದು ಒಂದು ವ್ಯಸನ ಅಂದ್ರೆ ಇದರಲ್ಲಿ ಬಹಳಷ್ಟು ವಿಷಯಗಳು ಬರ್ತಾವೆ. ಮುಖ್ಯವಾಗಿ ಈಗ ನಾನು ಮೊದಲು ಹೇಳಿದ್ದಲ್ಲ, ಇಲ್ಕಲ್ಲಿನ ಮಹಾಂತದ್ದವರು 1975ರಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಅಂತಂದ್ರೆ ಮಹಾಂತ ಜೋಳಿಗೆ ಅಂತಂದ್ರೆ ಇದೇನು ಹಣ, ಕನಕ, ಐಶ್ವರ್ಯ ತೆಗೆದುಕೊಳ್ಳುವಂತಹ ಒಂದು ಜೋಳಿಗೆ ಅಲ್ಲ. ಮನುಷ್ಯನಲ್ಲಿ ಇರುವಂತಹ ವ್ಯಸನಗಳನ್ನು ದೂರ ಮಾಡುವ ಸಲುವಾಗಿ ಅವರು ಎಲ್ಲ ಕಡೆಗೆ ಸಂಚರಿಸಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ
ವಿದೇಶಗಳಲ್ಲಿಯೂ ಕೂಡ ಸಂಚರಿಸಿ ನಾನೇನೋ ಇಲ್ಲಿ ನಿಮ್ಮ ಡಾಲರ್ಗಳು ಅಥವಾ ಪೌಂಡ್ಗಳನ್ನು ಕೇಳಿ ಬಂದಿಲ್ಲ, ನಾನು ಬಂದದ್ದು ನಿಮ್ಮಲ್ಲಿ ಇರುವಂತಹ ಕೆಟ್ಟ ಚಟಗಳನ್ನು ನಮ್ಮ ಜೋಳಿಗೆಗೆ ಹಾಕಿ ನೀವು ಒಳ್ಳೆಯ ಮನುಷ್ಯರಾಗಿರಿ ಅನ್ನುವಂತಹ ಒಂದು ಸಂದೇಶ ಕೊಡುವ ಸಲಹೆ ಬಂದಿದ್ದೀನಿ ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು 1975ರಿಂದ 2018ರವರೆಗೆ ಅವರು ಕಾಲವಾದರು. ಅದಾದ್ಮೇಲೆ ಅದನ್ನೇ ಮುಂದುವರಿಸಿಕೊಂಡು ಮಹಾಂತ ಗುರುಗಳು ಈಗೇನಿದ್ದಾರೆ ಅವರು ಕೂಡ ಮುಂದುವರಿಸಿದ್ದಾರೆ. ಈ ನಮ್ಮ ಭಾಗದಲ್ಲಿ ಕಳೆದ 1 ವರ್ಷದಿಂದ ಓರೆಮಠದ ಆನಂದ ದೇವರು ಇದೇ ರೀತಿಯಾಗಿ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವಂತಹ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದ್ದಾರೆ. ಅವಶ್ಯ ಪೂಜೆಗೂ ಕೂಡ ಬಂದು ಈ ಸಮಯದಲ್ಲಿ ನಮ್ಮೆಲ್ಲರ ಜೋರಾದ ಚಪ್ಪಾಳೆಯಿಂದ ವಿಶೇಷವಾದ ಕಾರ್ಯಕ್ರಮ ಇದು. 10 ಕೋಟಿ ಜನರನ್ನ ನಶೆ ಮುಕ್ತವನ್ನಾಗಿ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಇಟ್ಕೊಂಡು ಈ ಬ್ರಹ್ಮಕುಮಾರಿ ಆಶ್ರಮ ಬಹುದೊಡ್ಡ ಸಂಕಲ್ಪ. ಎಷ್ಟು ದೊಡ್ಡ ಸಂಕಲ್ಪ ಅಂತಂದ್ರ ಈ ಜಗತ್ತಿನೊಳಗೆ ಯಾರು ಮಾಡದೇ ಇರುವಂತ ಒಂದು ಬಹುದೊಡ್ಡ ಸಂಕಲ್ಪ ಅದು ಬ್ರಹ್ಮಕುಮಾರಿ ಆಶ್ರಮ ಇವತ್ತು ಮಾಡ್ತಾ ಇದೆ. ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಇದನ್ನ ಅನಿವಾರ್ಯ ಐತಿ ಇವತ್ತಿನ ದಿನಮಾನದೊಳಗೆ ಈ ಕಾರ್ಯಕ್ರಮ ಮಾಡೋದು. ಯಾಕೆ ಅನಿವಾರ್ಯ ಅಂತಂದ್ರ ಅವಾಗಿನ ಕಾಲದೊಳಗ ಇತ್ತು. ಹೆಂಗಿತ್ತು? 80-90 ವರ್ಷದ ಮುದುಕರೇನ್ರ ಸತ್ತರಂದ್ರ 30-40 ವರ್ಷದ ಯುವಕರು ಹೋಗಿ ಆ ಮುದುಕರನ್ನ ಮಣ್ಣು ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಹೆಂಗ್ ಬದಲಾವಣೆ ಆಗಿದೆ ಅಂತಂದ್ರ 30-40 ವರ್ಷದ ಯುವಕರು ಸಾಯಕತ್ತಾವ. 80-90 ವರ್ಷದ ಮುದುಕರು 30-40 ವರ್ಷದ ಯುವಕರನ್ನ ಮಣ್ಣು ಮಾಡುವಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಯಾಕ? ವ್ಯಸನ ಮಾಡಬಾರ್ದು. ಎಲ್ಲ ವ್ಯಸನಗಳನ್ನ ಮಾಡಿ ಸಣ್ಣ ವಯಸ್ಸಿನೊಳಗ ಯುವಕರು ಚಟ ಮಾಡಿ ಚಟಕ್ಕೇರುವಂತ ದಿನಮಾನ ಇವತ್ತ ನಿರ್ಮಾಣ ಆಗಿದೆ. ಅದರ ಸಲುವಾಗಿ ನಾವು ಹಳ್ಳಿಗಳಿಗೆ ಈಗ ಹೊಂಟೇವಲ್ಲ. ಸುಮಾರು ನಿನ್ನೆ ಮಧುರಕಂಡಿ 38 ಗ್ರಾಮ ನಮ್ಮ ಇವ್ರ ಊರು ಈರಣ್ಣವ್ರ ಶೇಖರಯ್ಯನವ್ರ ಊರು. ಅವ್ರ ಊರೊಳಗೆ ನಿನ್ನೆ ಮುಕ್ತಾಯ ಆಯ್ತು. 38 ಊರು, ಸಾವಿರ ಕುಟುಂಬಗಳ ಸಮಸ್ಯೆಯನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಅವ್ರೆಷ್ಟೋ ಜನ ತಾಯಂದ್ರ ಕಣ್ಣಾಗ ನೀರ್ ಹಾಕೋದು. ಎಷ್ಟು ವಯಸ್ಸಿನ ಹುಡುಗರು ಅಂತಂದ್ರ 12 ವಯಸ್ಸಿನ ಹುಡುಗರು ಕುಡಿಯಾಕತ್ತಾವ, ಮಾವ ತಿನ್ನಾಕತ್ತಾವ, ತಂಬಾಕ್ ತಿನ್ನಾಕತ್ತಾವ. ಅವ್ರಿಗೆ ನಾ ಕೇಳಿದೆ ಅವ್ರ ಮನ್ಯಾಗ ಅವ್ರ ಅವ್ವ ಅಪ್ಪಗ, ಅಲ್ಲ ಇವ ನಿಮ್ ಮಗ ಚಟ ಮಾಡಾಕತ್ತಾನ, ನಿಮಗ್ ಗೊತ್ತದ ಏನು ಅಂತಂದಾಗ ಕದ್ದು ಮುಚ್ಚಿ ಮಾಡ್ತಾನ ನಾ ಮಾಡಿದೆ. ಅವ್ರ ಅವ್ವ ಅಪ್ಪ ಕೇಳಿದ, ನಮ್ ಮುಂದ ತಿಂತಾನ್ರಿ, ನಮ್ ಮುಂದ ಕುಡಿತಾನ್ರಿ. ಅಲ್ಲ ನೀವು ಬೈದ್ ಬುದ್ಧಿವಾದ ಹೇಳಕ್ ಬರಲ್ಲನೋ ಅಂತಂದಾಗ ಏನ್ ಮಾಡಿದ್ರಿ ಅಂತಾರ. ಅವ್ನಿಗೇನ್ರ ನಾವ್ ಬೈದ್ ಬುದ್ಧಿವಾದ ಹೇಳಕ್ ಹೋದ್ರ ನಮಗ ಕಲ್ತು ನಿಂತಿರ್ತಾನ್ರಿ ಅಂತ ಅವ್ರ ಮನ್ಯಾನ ಪಾಲಕರು ಹೇಳಕತ್ತಾರ. ಅಂದ್ರ ಇವತ್ತ ಸಣ್ಣ ವಯಸ್ಸಿನೊಳಗ ಪ್ರಾರಂಭ ಆಗಿದೆ ಈಗ ಈ ಎಲ್ಲ ಚಟಗಳನ್ನ ಮಾಡದ. ಅದ್ರ ಸಲುವಾಗಿ ಇದನ್ನ ದೊಡ್ಡ ಸಂಕಲ್ಪ ನಮ್ಮ ತಾಯಿಯವರು ಈ ಆಶ್ರಮ ಹಮ್ಮಿಕೊಂಡದಲ್ಲ. ಇದರಿಂದ ನಮ್ಮ ಭಾರತ ದೇಶ, ನಮ್ಮ ಭಾಗ ಎಲ್ಲ ವ್ಯಸನ ಮುಕ್ತ ಆಗ್ಲಿ ಅನ್ನುವಂಥದ್ದನ್ನ ನಾ ಬಹಳ ಮನಸಾಪೂರ್ವಕವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ನಾವು ಪ್ರಯತ್ನ ಮಾಡಕತ್ತೇವೆ. ಎಷ್ಟಂತಂದ್ರೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಪ್ರತಿ ಮನಿನೂ ಸಹಿತ ಹೋಗಿ ಅವರಿಂದ ಪ್ರಮಾಣ ಪ್ರತಿಜ್ಞೆಯನ್ನು ಮಾಡಿಸಿ ಅವ್ರ ಕೊರಳಿಗೆ ರುದ್ರಾಕ್ಷಿ ಧಾರಣೆ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅದು ಎಷ್ಟು ಪ್ರಭಾವ ಬೀರುತ್ತೆ ಅಂತಂದ್ರೆ ಇವತ್ತು ನಮ್ ಕೇಳಿ ಶೇಖರ್ ಅವರು ನಿನ್ನೆ ರಾತ್ರಿ 1:15 ಬಂದೇವೆ. ಬೆಳಗಾವಿಯಿಂದ 3 ಮಂದಿ ಯುವಕರು ನಿನ್ನೆ ಬಂದಾರ. ರಾತ್ರಿ ಅವ್ರು ಕ್ಲೋಸರ್ ಮಾಡ್ಕೊಂಡು ಬಂದು ಅವ್ರ ಮಠದಾಗ ಯಾರಿಗೂ ಇಲ್ಲ ಸಲುವಾಗಿ ರಾತ್ರಿ ಅಲ್ಲೇ ಕ್ಲೋಸರ್ದಾಗ ಮಕ್ಕೊಂಡ. ಇನ್ನೇ ಈಗ ನಾ ಇಲ್ಲಿ ಬರುವಾಗ ಭೇಟಿ ಆದ 3 ಮಂದಿ. ಯಾಕೆ ಬಂದಿರಿ ಅಂತ ನಾ ಕೇಳಿದೆ. ಬೆಳಗಾವದಿಂದ ಬಂದವ್ರು ರಾತ್ರಿ ಗುದ್ದಿ ಆಡ್ಕೊಂಡು ಯಾಕೆ ಬಂದಿರಿ ಅಂತ ಕೇಳಿ ಸುಮ್ಮನೆ ಏನಾರ ಕಾರ್ಯಕ್ರಮ ಆಮಂತ್ರಣ ಕೊಡಾಕ್ ಬಂದಿರೇನಂತ ಕೇಳಿದೆ. ಅವ್ರಂದ್ರು ಯಾವ ಕಾರ್ಯಕ್ರಮ ಇಲ್ರಿ ಅಂತಾರ. ನಾವು 3 ಮಂದಿ ಒಂದು ಸಂಕಲ್ಪ ಮಾಡ್ಕೊಂಡು ಬಂದೇವಿ. ನೀವೇನ್ ಹಳ್ಳಿಗೆ ಏನು ಚಟ ಬಿಡಿಸಾಕತ್ತೀರಲ್ಲ ಅದನ್ನೆಲ್ಲ ನಾ ಸೋಷಿಯಲ್ ಮೀಡಿಯಾದಾಗ ನೋಡಿ ನಾವು ಅದರಿಂದ ಪ್ರೇರಣೆಗೊಂಡು ಇವತ್ತಿನಿಂದ ನಾವು ಚಟ ಬಿಡ್ಬೇಕಂತ ತಿಳ್ಕೊಂಡು ಬೆಳಗಾವಿಯಿಂದ ನಾವು ಬಂದೇವಿ ಅಂತ ತಿಳ್ಕೊಂಡು
ನಾವು ಬರೀ ಹಳ್ಳಿಗೆ ಮಾಡಾಕತ್ತಿ. ಆದ್ರೆ ಸ್ವತಃ ತಾವಾಗೆ ತಿಳಿದು ಸಾವಿರ ಜನ ಭಕ್ತರು ಸ್ವತಃ ಮಠಕ್ಕೆ ಬಂದು ಇವತ್ತಿನ ದಿವಸ ಚಟವನ್ನು ಬಿಡ್ತಾ ಇದ್ದಾರೆ. ನಾವು ಮಾಡಿದ್ದು ಸಾರ್ಥಕತೆ ಆಗ್ತಾ ಇದೆ ಅಂತಕ್ಕಂಥದ್ದು ಅದು ನಮ್ಗೆ ಅನ್ನಿಸ್ತು. ಇದು ಅನಿವಾರ್ಯ ಐತಿ. ಬಹಳ ಅಂದ್ರೆ ಬಹಳ ಅದು ಹೇಳಾಕತ್ತದ. ಹಳ್ಳಿಯಾಗ ನಮ್ಮ ಸರ್ ಹೇಳಿದ್ರು ಅಮೇರಿಕಕ್ಕೆ ಹೋಗ್ತದ, ಇಲ್ಲಿಂದ ಜಮಖಂಡಿಯಿಂದ ಅಮೇರಿಕಕ್ಕೆ ಹೋಗ್ತದ. ಇಲ್ಲೆಲ್ಲ ಜಮಖಂಡಿಯಾಗ ಮಾರೋದಂತೂ ಗಪ್ ಆಗಿಲ್ಲ. ನಾವ್ ಹಳ್ಳಿಯಾಗ ನೋಡಾಕತ್ತೀವಿ, ಹಳ್ಳಿಯಾಗೂ ಮಾರಾಕತ್ತಾವ. ದಾರು ಅಂತೂ ಕದ್ದು ಮುಚ್ಚಿ ಎಷ್ಟು ಜನ ಮಾರಾಕತ್ತಾರ. ಅದನ್ನ ಹೆಂಗ್ ನಿಲ್ಲಿಸ್ತಾರ ಏನು ಗೊತ್ತಿಲ್ಲ. ಆದ್ರೆ ಹಳ್ಳಿಯಾಗ ಬಹಳಷ್ಟು ಜನ ಸಣ್ಣ ವಯಸ್ಸಿನೊಳಗ ಕುಡುಕರು ವ್ಯಸನಿಕರು ಬಹಳಷ್ಟು ಜನ ನಿರ್ಮಾಣ ಆಗ್ತಾ ಇದ್ದಾರೆ. ಅದಕ್ಕೆಲ್ಲರೂ ಸಹಿತ ಕಂಕಣ ಬದ್ಧರಾಗಿ ಬರೀ ಅವ್ರ ಆಶ್ರಮದವ್ರು ಮಾಡ್ತಾರ, ಬರೀ ಸ್ವಾಮಿಗಳು ಮಾಡ್ತಾರ ಅಂತಂದ್ರ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ. ಅದ್ರ ಜೊತೆ ನೀವೆಲ್ಲರೂ ಸಹಿತ ಸಹಕಾರ ಕೊಟ್ರ ಇದು ವ್ಯಸನ ಮುಕ್ತ ನಮ್ಮ ಜಮಖಂಡಿ ತಾಲೂಕು ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಕ್ ಇಚ್ಛಾ ಪಡ್ತೇನೆ. ಅದಕ್ಕೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ. ಅಮ್ಮವ್ರು ನಿನ್ನೆ ನಮ್ಗ ಫೋನ್ ಹಚ್ಚಿದ್ರು, ನಮ್ ಶೇಖರ್ ಬರ್ಬೇಕ್ರಿ ನೀವು ಅಂತ ತಿಳ್ಕೊಂಡು ಅಂದಾಗ ಅವ್ರು ನಿನ್ನೆನೆ ಹಚ್ಚಾರ. ನಿನ್ನೆ ನಮ್ಮ ಕಾರ್ಯಕ್ರಮ ಅಲ್ಲಿ ಮುಕ್ತಾಯ, ಇವತ್ತು ಗೋಟೆ ಒಳಗ್ ನಮ್ಮ ಕಾರ್ಯಕ್ರಮ ಪ್ರಾರಂಭ. ಅದರ ಸಲುವಾಗಿ ಅವ್ರು ಫೋನ್ ಹಚ್ಚಿದಾಗ ಬರ್ತೇವ್ರಿ, ಒಳ್ಳೆ ಕಾರ್ಯಕ್ರಮ ಮಾಡಾಕತ್ತಾರ. ಇದು ನಾವು ಮಾಡೋ ಉದ್ದೇಶ ಒಂದದ, ಆಶ್ರಮ ಮಾಡೋದು ಉದ್ದೇಶ ಒಂದದ. ಆ ಕಾರ್ಯಕ್ರಮಕ್ಕ ನಾನು ಬಹಳ ಪ್ರೀತಿಯಿಂದ ನಾನು ಬರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಒಳ್ಳೆ ಆರೋಗ್ಯಕರವಾದ ಕಾರ್ಯಕ್ರಮ ಇದು. ಎಲ್ಲರ ಆರೋಗ್ಯವಾಗಿರ್ರಿ. ಈ ಜಗತ್ತಿನೊಳಗ ನಿಜವಾದ ಸಂಪತ್ತು ಯಾವ್ದಂತಂದ್ರೆ ಆರೋಗ್ಯನೇ ನಿಜವಾದ ಸಂಪತ್ತು. ಎರಡು ನಿಜವಾದ ಸಂಪತ್ತು, ಒಂದೇದು ಆರೋಗ್ಯ, ಎರಡನೇ ನೆಮ್ಮದಿ. ಇವೆರಡು ನಿಜವಾದ ಸಂಪತ್ತು. ಒಂದಿರ್ಲಿಕ್ಕಂದ್ರೂ ನಡೆಯಂಗಿಲ್ಲ. ನೆಮ್ಮದಿಯಿಂದ ಅದೇವಿ, ಆರೋಗ್ಯನೇ ಇರಲಿಲ್ಲ ಅಂದ್ರೆ ಏನ್ ಮಾಡೋದು? ಒಂದೊಂದ್ ಮನಿಗ್ ಹೋಗಿರ್ತೇವೆ ನಾವು, ಕಟ್ಟ ರೊಕ್ಕ ಇಡೋರು ನಿಜವಾದ ಶ್ರೀಮಂತ ವ್ಯಕ್ತಿಗಳಲ್ಲ. ದುಡ್ಯಾಕ ಯಾರ ಕೈಕಾಲ ಗಟ್ಟಿ ಇರ್ತಾವಲ್ಲ ಅವರ ನಿಜವಾದ ಶ್ರೀಮಂತ ವ್ಯಕ್ತಿಗಳು ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹಂಗ ಆರೋಗ್ಯವಾದ ಚಲೋ ಇರ್ಬೇಕಂತಂದ್ರ ನಾವೆಲ್ಲ ಏನ್ ನೀವು ಚಟ ಮಾಡ್ತೀವಲ್ಲ, ಆರೋಗ್ಯ ನಮ್ಮ ಮಾನಸಿಕವನ್ನ ಕುಗ್ಗಿಸ್ತದ, ನಿರುತ್ಸಾಹಿಯನ್ನಾಗಿ ಮಾಡ್ಬಿಡ್ತದ. ಏನು ಯಾವ ಕೆಲಸ ಮಾಡಂಗ ಅನ್ಸಂಗಿಲ್ಲ, ಎಲ್ಲರ ಜೊತೆ ಬೆರಿಬೇಕ ಅನ್ಸಂಗಿಲ್ಲ. ಬರೇ ಗಟ್ರ ದಂಡ್ಯಾಗ ಹೋಗಿ ಬಿಡೋದು, ಒಬ್ಬನೇ ಇರೋದು, ಇವೆಲ್ಲವೂ ಸಹಿತ ಒಂದು ಚಟದಿಂದ ಆಗ್ತಾ ಇದೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಸಣ್ಣ ವಯಸ್ಸಿನೊಳಗ ವಿಧಿವಿ ಅನ್ನುವಂತ ಪಟ್ಟವನ್ನು ತಗೊಳಕತ್ತಾರ. ಗಂಡ ಮಾಡುವಂತ ಒಂದು ಚಟ, ಎಷ್ಟೋ ಕಣ್ಣೀರಿನ ಕಥೆಗಳನ್ನ ಪ್ರತ್ಯಕ್ಷವಾಗಿ ನಾನು ಒಂದು ವಿಷಯ ಏನಿದೆ, ಬಹಳ ದೊಡ್ಡ ಸಾಗರ ಮತ್ತು ಆಕಾಶದಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಇದನ್ನ ತಹಬದಿಗೆ ತರಬೇಕು ಅಂತಂದ್ರೆ ಮನಸ್ಸನ್ನ ಹತೋಟಿಗೆ ತರ್ತಕ್ಕಂಥದ್ದು ಆದ್ರೆ ಮಾತ್ರ ಇದು ಸಾಧ್ಯ ಇದೆ. ಮನುಷ್ಯನ ಹತೋಟಿಗೆ ತರೋದು ಅಂತಂದ್ರೆ ಇವತ್ತು ಇದೇ ಡಾಕ್ಟರ್ ಸರ್ ಹೇಳಿದ ಹಾಗೆ ನಮ್ಮ ಭಾರತ ದೇಶದಲ್ಲಿ ಆಧ್ಯಾತ್ಮಿಕ ಒಂದು ಏನು ಶಕ್ತಿ ಇತ್ತು, ಆಧ್ಯಾತ್ಮಿಕ ಒಲವು ಕಡಿಮೆ ಆಗ್ತಾ ಇದೆ, ಅಥವಾ ಸಂಸ್ಕಾರ ಕಡಿಮೆ ಆಗ್ತಾ ಇದೆ, ಅಥವಾ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದ ಕೊರತೆ ಆಗ್ತಾ ಇದೆ, ಮತ್ತು ಸನ್ಮಾರ್ಗವನ್ನ ಹೇಳ್ತಕ್ಕಂಥ ಜನರು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ಅದಕ್ಕಾಗಿ ಅದೇ ಸಮಯದಲ್ಲಿ ಇವತ್ತು ಆಧುನೀಕರಣ, ಔದ್ಯೋಗೀಕರಣ, ನಗರೀಕರಣ ಹಾಗೂ ಪಾಶ್ಚಾತ್ಯೀಕರಣ ಇಂಥ ಹಲವಾರು ಆಕರ್ಷಕವಾಗಿರ್ತಕ್ಕಂಥ ಸಂಗತಿಗಳು ಯುವಕರ ಮುಂದೆ ಬಂದು ನಿಲ್ಲುವುದರಿಂದ ಮೊದಲೇ ಇದು ಮಣ ದನ ಜಿಗಿದಾಡ್ತಾ ಐತಿ ಟಣಪಣ, ಅದಕ್ಕೆ ಹಾಕ್ತಿದ್ರೆ ಮೂಗುದರ ಅದು ಮಾಡ್ತದೆ ಹೆಣ ಅಂತಕ್ಕಂಥದ್ದು ಉಕ್ತಿ ಇದೆ. ಅದಕ್ಕೆ ಅದನ್ನ ಸರಿ ದಾರಿಗೆ ತರಬೇಕಾಗಿರ್ತಕ್ಕಂತಹ ಒಂದು ದಾರಿಯಲ್ಲಿ ಪ್ರಶಾಂತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ಬಹಳ ಉತ್ತಮವಾಗಿರ್ತಕ್ಕಂಥವನ್ನ ಹೆಜ್ಜೆ ಇಟ್ಟಿದ್ದಾರೆ. ನಾನು ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಅತ್ಯಂತ ಹೃದಯ ತುಂಬಿರ್ತಕ್ಕಂಥ ಅಭಿನಂದನೆ ಹೇಳಿಕೆ ಮತ್ತು ನಮ್ಮ ಆನಂದ್ ದೇವರು ಕೂಡ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೇನು, ಹಾಗೆ ಇಡೀ ಜಮಖಂಡಿ ತಾಲೂಕಿನಾದ್ಯಂತ ಅವರು ಪ್ರತಿ ಮನೆಗೆ ಪ್ರತಿ ಗ್ರಾಮಕ್ಕೆ ಹೋಗಿ ಕೂಡ ನಶಮುಕ್ತದಿಂದ ಹೇಗೆ ನಾವು ಸ್ವಸ್ಥ ಜೀವನವನ್ನ, ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನ ಮತ್ತು ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನ ಹೊಂದಬಹುದು ಅನ್ನೋದ್ರ ಬಗ್ಗೆ ಹಲವಾರು ಕಡೆ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಗಣಿತ ಗಾಂಭೀರ್ಯ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಈಗ ಬಹಳಷ್ಟು ಜನ ನೋಡಿದ್ವಿ ನಾವು, ಅವು ನಶೆ ಮುಕ್ತ ಅಂತಂದ್ರೆ ಈಗ ಕೆಲವೊಂದು ಹೆಣ್ಮಕ್ಳು ಯಾವ್ದು ನಶೆ ಮುಕ್ತ ಅಂತ ಗೊತ್ತಾಗಲ್ಲ. ಗಂಡ್ಮಕ್ಳಿಗೆಲ್ಲ ಗೊತ್ತಾಗ್ಬೋದು. ಕುಡಿಯೋದಿದಾವು, ತಿನ್ನೋದಿದಾವು. ತಿನ್ನೋದ್ರಲ್ಲಿ ಗಾಂಜಾ,
ಅಫೀಮು, ಕೊಕೇನ್, ಆಮೇಲೆ ಮಾರ್ಫಿನ್, ಅವು ನಾವು ಹೆಸರೇ ಕೇಳಿಲ್ಲ. ಆದರೂ ಕೂಡ ಹುಡುಗರಿಗೆ, ಕಾಲೇಜ್ ಹುಡುಗರಿಗೆ ಯಾವ ರೀತಿ ಕೊಡ್ತಾರೆ ಅಂತಂದರೆ, ಈಗ ಶಾಲೆಗಳ ಮುಂದೆ ಬ್ಯಾಂಗ್ಳೂರಿನಂತೆಲ್ಲ ಇವೆಲ್ಲ ಕಂಡು ಬಂದಿದ್ದಾವೆ. ಪೇರೋನ್ ಮಾಡ್ತಿರ್ತಾರೆ, ಆ ಉಪ್ಪಿನಲ್ಲಿ ಅದನ್ನ ಮಿಕ್ಸ್ ಮಾಡಿ ಕೊಡ್ತಾರೆ. ಅಂದರೆ ಮಗು ಪೇರೋನ ತಿನ್ಬೇಕಂತ ಅನಿಸ್ಬೇಕು ಅವನಿಗೆ. ಪೇರೆಂಟ್ಸಿಗೆ ಅನಿಸ್ತದೆ, ಟೀಚರ್ ಅನಿಸ್ತದೆ ಹಣ್ಣು ಚಲೋ ತಿನ್ನು ಅಂತೇಳಿ. ಬಟ್ ಆ ಮಗು ಅದರಲ್ಲಿ ತಿಂತಕ್ಕಂಥದ್ದು ಕೊಟಿನ್ ತಿಂತಿರ್ತದೆ ಅಥವಾ ಮಾರ್ಫಿನ್ ತಿಂತಿರ್ತದೆ. ಮತ್ತು ಜಾಮ್ ಅಂತ ಕೊಡ್ತಾರೆ, ಜಾಮ್ ಹಚ್ಚಿ ಕೊಡ್ತಾರೆ. ಅವೆಲ್ಲವೂ ಕೂಡ ಕೆಮಿಕಲ್ಸ್ ಇರ್ತಕ್ಕಂಥವು. ಮತ್ತು ಅದರಲ್ಲಿ ನಶೆ ಅಂತಂದ್ರೆ ಏನಿದೆ, ಮನಸ್ಸನ್ನ ಬಹಳ ಪ್ರಚೋದನಕಾರಿಯಾಗಿ ಮಾಡ್ತಕ್ಕಂಥದ್ದು, ಸಿಟ್ಟು ಬರ್ತಕ್ಕಂಥದ್ದು, ಜಗಳ ಮಾಡ್ತಕ್ಕಂಥದ್ದು, ಇನ್ನೊಂದು ಏನೇನೋ ಮಾಡ್ತಕ್ಕಂಥದ್ದು ಕೂಡ ನಶೆ ಇದೆ. ಅದು ಇನ್ನೊಂದಿಷ್ಟು ಏನಿದಾವು, ಏನು ಬ್ರೈನ್ ಓಡ್ತಿರ್ತೈತಿ, ಆಲೋಚನೆಗಳು ಹೆಚ್ಚಿನ ಕೆಲಸ ಮಾಡ್ತಾರೆ, ಅದನ್ನು ಡೌನ್ ಮಾಡ್ತಕ್ಕಂಥವು ಕೂಡ ಇದಾವೆ. ಅದರಲ್ಲಿ ಎರಡೂ ಪ್ರಕಾರ ಇದೆ. ಅಂದ್ರೆ ಮನುಷ್ಯನ ಇಡೀ ದೇಹ ಭಗವಂತ ಹೇಗೆ ಮಾಡಿದಾನಂದ್ರೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಫ್ಯಾಕ್ಟರಿಗಳನ್ನು ಸೇರಿಸಿ ಒಂದೊಂದು ಫ್ಯಾಕ್ಟರಿ ರೆಡಿ ಮಾಡಿದಾನೆ. ಅಷ್ಟು ಕೆಮಿಕಲ್ಸ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಉದಾಹರಣೆಗೆ ಸೆರಟಾನಿನ್, ಮೆಲ್ಟಾನಿನ್ ಅಂತಕ್ಕಂಥ ಇವೆಲ್ಲ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ಗಳನ್ನ ಸಪ್ರೆಸ್ ಮಾಡ್ತಕ್ಕಂಥದ್ದು ಅಥವಾ ಡಿಪ್ರೆಷನ್ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ವಸ್ತುಗಳನ್ನ ಕೊಡ್ತಾರೆ. ಅದಕ್ಕೆ ಇದಕ್ಕೆ ನಶೆ ಅಂತಾರೆ. ಅಷ್ಟೇ ನಾವು ತೆಗೆದುಕೊಂಡಾಗ ಒಂದು ಸುಮಾರು 42,000 ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಖಾಸಗಿ ಅನುದಾನಿತ ಶಾಲೆಯಲ್ಲಿ ಒಂದು 15,000 ಅಧ್ಯಯನ ಮಾಡ್ತಾ ಇದ್ದಾರೆ. ಖಾಸಗಿ ಅನುದಾನ ರಹಿತ ಶಾಲೆಯನ್ನ ಎಲ್ಲ ತೆಗೆದುಕೊಂಡಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಕನಿಷ್ಠ ಅದರಲ್ಲಿ ಒಂದು 80% 90% ಮುಟ್ಟಿದ್ರು ಕೂಡ 1 ಲಕ್ಷದಷ್ಟು ಮಕ್ಕಳನ್ನ ಕವರ್ ಮಾಡಿದಂಗಾಗ್ತದೆ. ಅದಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಕೆಲಸ ಇದೆ ತಿಳ್ಕೊಂಡು ನಾವು ಬೇರೆ ಇಂಥವು ಬಂದಾಗ ಏನ್ ಮಾಡ್ತೀವಿ, ಮೇಲಾಧಿಕಾರಿಗಳನ್ನು ಕೇಳ್ತೀವಿ, ಅನುಮತಿ ತಗೊಂಡೆಲ್ಲ ಮಾಡ್ತೀವಿ. ಇದು ಉತ್ತಮ ಕೆಲಸ ಇರೋದ್ರಿಂದ ನಾನು ಹಂತದಲ್ಲಿ ನಾನೇ ತೀರ್ಮಾನ ತಗೊಂಡು ಮಕ್ಕಳಿಗೆ ಇದು ಮುಟ್ಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದೇವೆ. ಮತ್ತು ಇದರಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ತೊಂದರೆ ಉಂಟಾಗ್ತದೆ, ನಮಗೆ ಆರೋಗ್ಯದ ದುಷ್ಪರಿಣಾಮ ಆಗ್ತದೆ ಅಂತ ಗೊತ್ತಿದ್ರು ಕೂಡ ನಾವು ಅದನ್ನ ಆ ವಸ್ತುವಿನ ಹಿಂದೆ ಮತ್ತು ನಡವಳಿಕೆ ಹಿಂದೆ ಯಾವುದಕ್ಕೆ ನಿರಂತರವಾಗಿ ಬೆನ್ನು ಹತ್ತೀವೋ ಅದೇ ವ್ಯಸನ. ಅದು ನಮ್ಗೆ ಗೊತ್ತಿರ್ತದೆ, ಆರೋಗ್ಯಕ್ಕೆ ಒಳ್ಳೇದಲ್ಲ, ನಮ್ಮ ಫ್ಯಾಮಿಲಿಗೂ ಇದರಿಂದ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಇದರಿಂದ ಒಳ್ಳೇದಲ್ಲ, ಮುಖ್ಯವಾಗಿ ನನ್ನ ಮಾನಸಿಕ ಶಾಂತಿಗೂ ಕೂಡ ಇದು ಒಳ್ಳೇದಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಪದೇ ಬೆನ್ನು ಹತ್ತೀವಿ. ನಾವು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ನಾವು ಬೆಳಿಗ್ಗೆ ವೈನ್ ಶಾಪ್ಗಳೆಲ್ಲ ತೆಗಾಡ್ತಿರ್ತೀವಿ. ಸಾಯಂಕಾಲ ನಾವು ಕುಡಿತಾರೆ ಅಂತಂದ್ರೆ ಒಂದೊಂದು ಎಕ್ಸೈಸ್ ಇದು ಮಾಡ್ಬೋದು, ನಿರೀಕ್ಷೆ ಮಾಡ್ಬೋದು. ಬೆಳೆ 10 ಗಂಟೆಗೆ ಹೋದ್ರೂ ಕೂಡ ನಮ್ಮ ಬಾರಗಳು ಫುಲ್ಲು ತುಂಬಿ ತುಳುಕ್ತಿರ್ತಾವ. ಅಲ್ಲಿ ಕುಡಿಯೋರು ಯಾರು ಕೂಡ ಸಣ್ಣವರಲ್ಲ, ವಯಸ್ಸಿಗೆ ಬಂದ ಹದಿಹರೆಯದ ಹುಡುಗರಲ್ಲ. ಒಂದು ಮನೆಯ ಹಿರಿತನ ಮಾಡುವಂತ ಹಿರಿಯ ವ್ಯಕ್ತಿ ಬೆಳಗ್ಗೆ ಹೋಗಿ ಕುಡಿತಾನ ಅಂತಂದ್ರೆ ಅವನ ದೇಹದ ಗತಿ ಏನು, ಅವನನ್ನ ನಂಬಿ ನಮ್ಮ ಅಪ್ಪ ಅಲ್ಲಿ ಹಿರಿತನ ಮಾಡ್ತಾನಪ್ಪ, ನಮ್ಮನ್ನೆಲ್ಲ ಜೋಪಾನ ಮಾಡ್ತಾನ ಅಂತೇಳಿ ಸಾಕಿ ಸಲುತ್ತಾನ ಅಂತೇಳಿ ಮನೆಗೆಲ್ಲ ತಿರುಗಾಡುತ್ತಾವ, ಮಕ್ಕಳು ತಿರುಗಾಡುತ್ತೆ, ಹೆಣ್ಣು ಮಕ್ಕಳು ತಿರುಗಾಡ್ತಿರ್ತಾರೆ. ಅವ್ರ ಗತಿ ಏನು? ನಾನು ಸಾಕಷ್ಟು ಸರಿ ಕೇಳ್ತಿದ್ದೇನೆ ಸರಿಯಾಗಿ ಕೊಡೋರು, ಅದರಲ್ಲಿ ಏನ್ ಹಾಕೊಂಡು ಕುಡಿತೀರಪ್ಪ ಅಂತೇಳಿ. ಏನ್ ಹಾಕೊಂಡು ಕುಡಿತಾರೆ ಅಂದ್ರೆ ಏನು, ನೀರು ಹಾಕೋತೀವಿ, ಸೋಡಾ ಹಾಕೋತೀವಿ ಅಂತ. ನಿಜವಾಗ್ಲೂ ಸರಿಯಾಗಿ ಕುಡಿಯೋದ್ರೊಳಗೆ ಏನ್ ಹಾಕೊಂಡು ಕುಡಿತಾರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ದಿನ ಕುಡಿದು ಹೋದ್ರೆ ನನ್ನ ಹೆಂಡತಿ ಬರ್ರಿ ಯಾವಾಗ ಬಂದ್ರಿ ಬರ್ರಿ, ಏನ್ ತಿನ್ಲಕ್ ಕೊಡ್ಲಿ ಅಂತ ಕೇಳ್ತಾರ. ಇಲ್ಲ ಬಂತು ನೋಡಿದ್ ಈಗಂತ ಅಂತಂದ್ರೆ ನನ್ನ ಹೆಂಡತಿಯ ಮಾನಸಿಕ ಶಾಂತಿಯನ್ನು ಕೂಡ ನಾನು ಸರಾಯಿಲ್ ಹಾಕೊಂಡು ಕುಡ್ದಂಗಾಯ್ತು. ನಾನು ಪ್ರತಿದಿನ ಕುಡಿದು ಹೋದ್ರೆ ನನ್ನ ಆರ್ಥಿಕ ಸಮಸ್ಯೆ ಏನಾಗ್ಬೋದು, ಆರ್ಥಿಕವಾಗಿ ದಿವಾಳಿ ಆಗ್ತೀನಿ. ಅಂದ್ರೆ ನಮ್ಮ ಕುಟುಂಬದ ಆರ್ಥಿಕ ಶಕ್ತಿಯನ್ನು ಕೂಡ ನಾವು ಸರಾಯಿಲ್ ಹಾಕೊಂಡು ಕುಡ್ದಂಗಾಯ್ತು. ಈ ಕುಟುಂಬದ ಆರ್ಥಿಕ ಶಕ್ತಿ ಹಾಳಾಗೋದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನಾಯ್ತು? ಅವ್ರು ಒಳ್ಳೆ ಶಾಲೆ ಕಲ್ಸಕ್ಕಾಗಲ್ಲ, ಅವ್ರ ಮುಂದೆ ಯಾವುದೋ ಒಂದು ಕೋರ್ಸ್ ಮಾಡಿ ಒಳ್ಳೆ ಶಿಕ್ಷಣ ಕಲಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡೋಕ್ಕಾಗಲ್ಲ. ಅಂದ್ರೆ ನನ್ನ ಸರಾಯಿನಲ್ಲಿ ಏನು ಹಾಕೊಂಡು ಕೊಡ್ದಂಗಾಯ್ತು, ನಮ್ಮ ಮಕ್ಕಳ ಭವಿಷ್ಯ ಕೂಡ ಹಾಕೊಂಡು ಕೊಡ್ದಂಗಾಯ್ತು. ನಾವು ಕುಡಿದು ಸಮಾಜದವರು ತಿರುಗಾಡಿದಾಗ ಯಾರು ನಿಮ್ಮಂತವ್ರು ಕರೀತಾರ, ಹೋಗ್ಲಿ ಬಿಡ ಮಟನ್ ದೂರ ಹೋಗ್ಲಿ ಬಿಡ. ಸಮಾಜದಲ್ಲಿ ನಿಮ್ಮಂತ ಸತ್ಸಂಗವನ್ನು ನಾನು ಆ ಸಾರಾಯಿ ಹಾಕೊಂಡು ಕೊಡ್ದಂಗಾಯ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರೋಗ್ಯ ಅದನ್ನು ಹಾಕೊಂಡು ಕೊಡ್ದಂಗಾಯ್ತು. ಇನ್ನೊಂದು ಎಲ್ಲಕ್ಕಿಂತ ಮುಖ್ಯ, ಯಾಕಂದ್ರೆ ಮನುಷ್ಯನಿಗೆ ಮುಖ್ಯವಾಗಿರೋದು ಒಂದು ಆರೋಗ್ಯ, ಒಂದು ಮಾನಸಿಕ ಶಾಂತಿ. ಇವು ಎರಡಿದ್ರೆ ನಾವು ಏನಾದರೂ ಕಳಿಸ್ಬೋದು. ಆರೋಗ್ಯ ಮತ್ತು ಮಾನಸಿಕ ಶಾಂತಿ, ಇವು ಎರಡನ್ನೂ ಕೂಡ ನಾವು ಅದರೊಳಗೆ ಹಾಕೊಂಡು ಕೊಡ್ದಂಗಾಯ್ತು.
ಸಾರಾಯಿ ಜೊತೆ ಏನೇನು ಹಾಕೊಂಡು ಕೊಡ್ದಂಗಾಯ್ತು ಈಗ ಏನೇನು ಹಾಕೊಂಡು ಕುಡಿತಾರೆ ಹೇಳಿ. ನಮ್ಮ ಹೆಂಡತಿ ಮಕ್ಕಳ ಸುಖ, ಅವ್ರ ಭವಿಷ್ಯ, ನಮ್ಮ ಮಾನಸಿಕ ನೆಮ್ಮದಿ, ಆರೋಗ್ಯ, ಸಾಮಾಜಿಕ ಶಾಂತಿ ಎಲ್ಲ ಸರ್ವಸ್ವವನ್ನು ನಾವು ಅವ್ರಿಗೆ ಹಾಕೊಂಡು ಕೊಡೋದೇ. ನಾನು ಸಾಕಷ್ಟು ಸರಿ ಗಾಂಜಾ ಇಲ್ಲ ಹಳ್ಳಿಗಳಲ್ಲಿ ಪ್ರತಿ ಜಮಖಂಡಿನ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿ ಕೂಡ ಗಾಂಜಾ, ಅಭಿಮಂತ, ಸಾರಾಯಿ, ಮುಖ್ಯವಾಗಿ ನಮ್ಮ ಜಮಖಂಡಿ ಅವ್ರಿಗೆ ಹೇಳ್ಬೇಕಾಗಿದ್ದು ಮಾವ. ನಾವೊಬ್ಬರು ಕೇಳಿದ ಅಮೆರಿಕ ಇರ್ತಾವ, ಮಾಮ ಇಷ್ಟು ತಿಂತಿ ಮಾವ, ಇಲ್ಲಿ ಅಮೆರಿಕದಲ್ಲಿ ಹೆಂಗ್ ಮಾಡ್ತೀವಿ ಮಾಮ ಅಂತ ಕೇಳಿದ. ಈಗ 8,000 ರೂಪಾಯಿ ಕೊಡುತ್ತೆ, 8,500 ರೂಪಾಯಿಗೆ 1 ಕಿಲೋ ಅಮೆರಿಕಕ್ಕೆ ಬರುತ್ತೆ ನಂದು ಮಾವ ಅಂತ. ನಾವು ಶಾಕ್ ಆದ್ನೆ. ಅಡಿಕೆ, ಸುಣ್ಣ ಯಾವ್ಯಾವ್ದು ಎಷ್ಟೆಷ್ಟು ಕಟ್ಬೇಕು ಅಷ್ಟು ಸಪ್ರೇಟ್ ಆಗಿ ಕಟ್ಟಿ ನನಗೆ ಪ್ಯಾಕ್ ಮಾಡಿ ಬಯಟಿಗೆ ಇಡ್ತಾರೆ. ಪಾರ್ಸಲ್ ಬಂದ್ಬಿಡೋದು ನನಗೆ ನ್ಯೂಯಾರ್ಕ್ ಅಂತೇಳಿ 8,500 ರೂಪಾಯಿ ತಗೋತಾರೆ 1 kg ಗಾಂಜಾಗ. ಸಾರಿ, ಇದು ಮಾವಕ್ ಅಂತೀವಿ. ನಿಮ್ಗೆ ಸಾಕಷ್ಟು ಗೊತ್ತಿರಲಿ, ಆ ಮಾವ ಹಳೆಯಂಗೆ ಕರ್ಕೊಂಡು ಹೋಗಕ್ಕೆ ಮುಂದೈತೆ ಅಂತ ಗೊತ್ತಿರಲಿ. ನನಗೊಮ್ಮೆ ನನ್ನ ಮಕ್ಕಳನ್ನ ಕರ್ಕೊಂಡೆ ಹಲ್ಲು ತೋರ್ಸಕ್ಕೆ ಕಲ್ಲದ ಸಾಹೇಬರು ದವಾಖಾನೆಗೆ ಹೋಗಿದ್ದೆ. ನಾನು ಫ್ರೀ ಇದ್ರು ಸಾಹೇಬರು. ಅವ್ರು ಹೇಳಿದ್ರು, ನಾನು ಫಸ್ಟ್ ದವಾಖಾನೆಗೆ ಹಾಕಿದಾಗ ಇದೊಮ್ಮೆ ಇಂಥ ಆಧ್ಯಾತ್ಮಿಕ ಕೇಂದ್ರಗಳ ನಾವು ಸಾಕಷ್ಟು ಇಂಥಲ್ಲಿ ಮುಳುಗಿದ್ದಾಗ ಮಾತ್ರ, ಇಂಥ ಗೊಬ್ಬರ ಇದನ್ನು ತಿಂದಾಗ ಮಾತ್ರ ಈ ಮನುಷ್ಯನ ಜೀವನವನ್ನ ಪುನೀತಗೊಳಿಸೋಕೆ ಸಾಧ್ಯ. ಚಟವನ್ನ ಯಾರು ಕೂಡ ಒಮ್ಮೆ ಮುಕ್ತ ಮಾಡೋಕೆ ಸಾಧ್ಯ ಇಲ್ಲ. ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಹೇಳ್ತೀನಿ, ಅವ್ನು ಕುಡಿತಾನಪ್ಪ ಅಂತಂದ್ರೆ ನಾವು ಚಟದ ನಿಯಂತ್ರಣದಲ್ಲಿ ಇರೋಕ್ಕಿಂತಲೂ ನಾವು ನಮ್ಮ ನಿಯಂತ್ರಣದಲ್ಲಿದ್ದು ಯಾವಾಗ ಮಾಡ್ತಾನ ಅಂತಂದ್ರೆ ಸರಿ ಒಪ್ಕೋಬಹುದು. ಪ್ರತಿದಿನ ಕುಡಿತಾನ, ಪ್ರತಿದಿನ ಮಾವ ತಿಂತಾನ ಅಂತಂದ್ರೆ ಅವ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ರಿ ಅಂತಂದ್ರೆ, ಕುಡಿತಲ್ಲಪ್ಪ ವಾರಕ್ಕೊಂದು ಕುಡಿ, ದಿನ ಕುಡಿಬೇಡ ಅಂತ ಹೇಳ್ರಿ, ಆ ರೀತಿ ಕನ್ವಿನ್ಸ್ ಮಾಡ್ರಿ. ಅಥವಾ ದಿನ ಕುಡಿತಾನಂದ್ರೆ 1 ದಿವ್ಸ ಬಿಟ್ಟು 1 ದಿವ್ಸ ಕುಡಿಯಾಕತ್ತಿ ಹಚ್ಚಿರಿ ಅವ್ರನ್ನ, ಆಮೇಲೆ 1-2 ದಿವ್ಸ ಬಿಟ್ಟು ಕುಡಿಯಾಕತ್ತಿ. ಮಾವ ಡೈಲಿ ಟೀಯಾಗಿ ಇಟ್ಕೊಂಡು ತಿಂತಾನಪ್ಪ ಅಂತಂದ್ರೆ, ತಿಂತೀಯ ಬಿಡಕ್ ಆಗ್ಲಿಲ್ಲ ಅಂತಂದ್ರೆ ಯಾವಾಗೂ ಮನ್ಯಾಗ ಇಟ್ಟು ತಿನ್ಬಿಡು. ಪಾಕೆಟ್ ಆಗಿದ್ರೆ ಯಾವಾಗಲೂ ತಿನ್ನಕತ್ತದ.